ಶಿರಸಿಯ ಮರಾಠಿಕೊಪ್ಪದಲ್ಲಿರುವ ಅಜಿತ್ ಮನೋಚೇತನ ವಿಶೇಷ ಮಕ್ಕಳ ಸಂಸ್ಥೆಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ದೇಶಪ್ರೇಮ, ಸೇವಾ ಮನೋಭಾವ ಮತ್ತು ಮಾನವೀಯತೆಯನ್ನ ಎತ್ತಿ ತೋರಿಸುವ ಸಾರ್ಥಕತೆಯ ಕಾರ್ಯಕ್ರಮವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿರಸಿಯ ಸಹಾಯಕ ಆಯುಕ್ತರಾದ ಚಂದ್ರಶೇಖರ್ ಅವರು ವಿಶೇಷ ಮಕ್ಕಳೊಂದಿಗೆ ಪಾಲ್ಗೊಂಡು ಮಕ್ಕಳಿಗೆ ಆಯುಷ್ ಕಿಟ್, ಪೌಷ್ಟಿಕ ಆಹಾರದ ಕಿಟ್ ಹಾಗೂ ಸಮವಸ್ತ್ರಗಳನ್ನು ವಿತರಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದಂತ ಅವರು, ಇಲ್ಲಿನ ಮಕ್ಕಳು ಬುದ್ಧಿಮಾಂದ್ಯರಲ್ಲ, ಇವರು ಸಮಾಜದ ಮಕ್ಕಳು. ಇವರಿಗೆ ಸಮಾಜ ಹಾಗೂ ಸರ್ಕಾರದ ನೆರವು ಅಗತ್ಯವಾಗಿ ನೀಡಬೇಕು ಎಂದು ಹೇಳಿದ್ರು. ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಛದ್ಮವೇಷ ನಡೆಯಿತು. ಮಕ್ಕಳ ಪ್ರತಿಭಾ ಕಾರಂಜಿಯನ್ನ ಕಂಡು ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಸಂಸ್ಥೆಯ ಕಾರ್ಯದರ್ಶಿ ಅನಂತ್ ಹೆಗಡೆ ಆಶೀಸರ್ ಧ್ವಜಾರೋಹಣ ನೆರವೇರಿಸಿದ್ರು. ಸಾಮಾಜಿಕ ಕಾರ್ಯಕರ್ತ ಸತ್ಯನಾರಾಯಣ್ ಭಟ್ ಅವರು ಒಂದೇ ಮಾತರಂ ಮಹತ್ವವನ್ನ ಬಿಂಬಿಸಿದ್ರು. ಶಿಕ್ಷಣ ತಜ್ಞ ಡಾಕ್ಟರ್ ಕೇಶವ್ ಕುರ್ಸೆ ಮಾತನಾಡಿ, ಸ್ವಾತಂತ್ರ್ಯೋತ್ಸವವನ್ನ ಮಾನವೀಯ ಸೇವೆಯೊಂದಿಗೆ ಆಚರಿಸುವುದು ಸಾರ್ಥಕ ಎಂದು ಶ್ಲಾಘಿಸಿದ್ರು. ಮುಖ್ಯ ಮಾತಾಜಿ ನರ್ಮದಾ ಹೆಗ್ಡೆ, ಶಿಕ್ಷಕಿ ಸುಮಿತ್ರಾ ಮರಾಠೆ, ಶಿಕ್ಷಕ ಗಣೇಶ್ ಮೊಗೇರ್, ಪಾಲಕರೊಂದಿಗೆ ಸಹಾಯಕ ಆಯುಕ್ತರಾದ ಚಂದ್ರಶೇಖರ್ ಅವರಿಗೆ ವಿಶೇಷ ಚೇತನರ ಮಾಶಾಸನವು ನಿಯಮಿತವಾಗಿ ದೊರಕುವಂತೆ ಕ್ರಮ ಕೈಗೊಳ್ಳುವ ಕುರಿತು ಮನವಿ ಸಲ್ಲಿಸಿದ್ರು. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ.